ಮತ್ತು ಆಂಧ್ರ ಪ್ರದೇಶಕ್ಕೆ ರಾಜಕೀಯ ಕಾರಣಗಳಿಗಾಗಿ ಹೆಚ್ಚಿನ ಪಾಲು ನೀಡಲಾಗಿದೆ. ಬಿಹಾರಕ್ಕೆ ಮತ್ತು ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಆಂಧ್ರ ಪ್ರದೇಶಕ್ಕೆ, ಯಾಕಂದ್ರೆ ರಾಜಕೀಯ ಲಾಭ ಹೆಚ್ಚು ಇವರು ಏನು ಮಾಡಿದಾರಪ್ಪ ಅಂತಂದ್ರೆ ಅಲ್ಲಿ ಹಾಕಿದ್ದಾರೆ ದುಡ್ಡನ್ನು ಅಂತೇಳಿ. ಆದರೆ ಅದೇ ಕಾಲಕ್ಕೆ 6 ಲಕ್ಷಕ್ಕೆ ಹೇಳ್ತಾರೆ, ಇಲ್ಲ 12 ಲಕ್ಷದ ಏನಿಲ್ಲ ಸ್ಲ್ಯಾಬ್ ಹಾಕಿದ್ದ ಚಲೋ ಆಯಿತು ಪಾಪ ಅನ್ನೋರಿಗೆ ಅದು ಮಧ್ಯಮ ವರ್ಗದ ಅನುಕೂಲ ಆಯಿತು ಅಂತ ಅನ್ನೋ ಮಾತು ಮಾತಾಡ್ತಿದ್ರು. ಎಲ್ಲರೂ ಅದೇ ಮಾತಾಡ್ತಿದ್ದಾರೆ. ಆ ಮಾತು ಬೇರೆ. ಹೀಗಾಗಿ ಈ ಸಲದ ಬಜೆಟ್ ಬಗ್ಗೆ ಬಹಳ ನಿರೀಕ್ಷೆಗಳನ್ನು ಆಸಕ್ತಿಗಳಿರುವಂಥ ಸಾಧ್ಯತೆಗಳು ಭಾಳ ಕಡಿಮೆ. ಯಾಕಂದ್ರೆ ಬಡ್ಡಿ ತುಂಬ್ಕೋಬೇಕು, ಗಂಟು ಕರಗಿಸ್ಬೇಕು, ಗಂಟು ಯಾವಾಗ ಕರಗಿಸ್ತದೆ ಗೊತ್ತಿಲ್ಲ. 204ಕ್ಕೂ ಮೀರಿ 204ಕ್ಕೂ ಮೀರಿ ಲಕ್ಷ ಕೋಟಿ ರೂಪಾಯಿ ಸಾಲ ಆಗ್ಯದ. 205 ಲಕ್ಷ ಕೋಟಿ ರೂಪಾಯಿ ಸಾಲ ಆಗ್ಯದ. ಇದನ್ನು ನಾವಿಲ್ಲಿ ಗಮನದಲ್ಲಿಟ್ಟುಕೊಂಡು 205 ಲಕ್ಷ ಕೋಟಿ ರೂಪಾಯಿಗಳ ಇದು ಬಗೆಹರಿಸೋದು ಯಾವಾಗ ಅನ್ನುವಂಥ ಪ್ರಶ್ನೆಯೂ ಇವು ನಮ್ಮದದ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ಈ ಒಂದು ಬಜೆಟ್ ಬಗ್ಗೆ ತೀವ್ರವಾಗಿ ಟೀಕೆ ಮಾಡಿದ್ದಾರೆ. ಆದರೆ ಅದನ್ನು ಮೋದಿಯವರು ಮತ್ತು ಅವ್ರ ಸಂಘಟನೆಗಳು ಭಾಳ ಪ್ರಪೋಸ್ ಮಾಡ್ಕೊಂಡು ಇಲ್ಲ ಹಂಗೆ ತಪ್ಪಾಗಿಲ್ಲ ಅಂತೇಳಿ ವಾದ ಮಾಡ್ತಾಯಿದ್ದಾರೆ. ಇನ್ನೂ ಇರಲಿ, ಬಟ್ ಈಗಿನ ಬಜೆಟಿಂದ ಮಾತ್ರ ಅಂತ ಹೇಳಿಕೊಳ್ಳುವಂಥ ಪರಿಣಾಮ ಆಗುವಂಥ ಘಟನೆಗಳು ಏನು ಸಂಭವಿಸಿಲ್ಲ. ಹಿಂದಿನ ಬಜೆಟ್ ಸಂಗೀತ ಒಂದು ಬಜೆಟ್ ಅಷ್ಟೇ ಹೇಳಬೇಕಾಗ್ತದೆ. ಮತ್ತು ಯಾವಾಗಲೂ ಏನೋ ಮಾಡಿದ್ರು ಒಂದು ರಾಜಕೀಯ ವ್ಯವಸ್ಥೆ ಬೆಂಬಲ ಮೇಲೆ ಮಾಡ್ತಾ ಇರ್ತಾರೆ. ಆ ನೆಲೆಗಟ್ಟಿನಲ್ಲೇ ಈ ನಮ್ಮ ರಾಜ್ಯಸಭಾ ಸದಸ್ಯೆ ನಿರ್ಮಲಾ ಸೀತಾರಾಮನ್ರವರು ತಮ್ಮ ಪಾರ್ಟಿನೂ ಪ್ಲೀಸ್ ಮಾಡ್ಕೋಬೇಕು, ಜೊತೆಗೆ ಒಳ್ಳೆಯ ಭವಿಷ್ಯ ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇನ್ನಷ್ಟು ಖಾಸಗಿಗಾರರಿಗೆ ಹೆಚ್ಚು ಅವಕಾಶ ಮಾಡಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಇಲ್ಲದ ಕಂಡು ಬರ್ತಾಯಿದೆ. ಹೀಗಾಗಿ ಮೋದಿಯವ್ರಿಗೆ ಬಜೆಟ್ ಏನಪ್ಪ ಅಂತಂದ್ರೆ ಮಧ್ಯಮ ವರ್ಗದವ್ರಿಗೆ ಒಂದು ಸ್ವಲ್ಪ ಏನೋ ನೆಮ್ಮದಿ ಕೊಟ್ಟಿರ್ಬೋದು, ಬಟ್ ಓವರಾಲ್ ಆಗಿ ಇಡೀ ದೇಶದ ಜನರಿಗೆ ಕಣ್ಣಲ್ಲಿ ಮಣ್ಣುವಿ ಕೆಲಸ ಮಾಡೈತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬಾರ್ದು. S16 ನ್ಯೂಸ್ ಸತ್ಯ ಕೈಗಳಲ್ಲಿ ವಂದನೆಗಳು.